ವೈ.ಎ. ನಾರಾಯಣಸ್ವಾಮಿ ಅವರಿಗೆ ಮತ ಹಾಕೋದ್ರ ಮುಖಾಂತರ 4ನೇ ಬಾರಿ ಅವ್ರನ್ನ ಗೆಲ್ಲಿಸಿ ನಮ್ಮ ಶಿಕ್ಷಕರ ಮತ್ತು ಮಕ್ಕಳ ವಿದ್ಯಾಭ್ಯಾಸದ ದೃಷ್ಟಿಯಿಂದ ನಮ್ಮಲ್ಲಿ ಒಳ್ಳೇದಾಗಬೇಕಂದ್ರೆ ವೈ.ಎ. ನಾರಾಯಣಸ್ವಾಮಿ ಅವರು ಮತ್ತೊಮ್ಮೆ ಗೆಲ್ಲಬೇಕು. 3ನೇ ತಾರೀಕು ನಡೆಯುವಂಥ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆ. ಇದರಲ್ಲಿ ನಮ್ಮ ಕೋಲಾರ ಜಿಲ್ಲೆಯವರೇ ಆದಂಥ ನಮ್ಮ ವೈ.ಎ. ನಾರಾಯಣಸ್ವಾಮಿ ಅವರ ಪರವಾಗಿ ಈ ದಿನ ನಮ್ಮ ಬಂಗಾರಪೇಟೆ ತಾಲೂಕಿನ ಮುಖಂಡರುಗಳಾದಂಥ ಚಂದ್ರರೆಡ್ಡಿ ಅವರು, ಕೃಷ್ಣಮೂರ್ತಿ ಅವರು, ನಮ್ಮ ಮಾರ್ಕಂಡ ಅಣ್ಣವರು, ವಸರಾಯಣ್ಣವರು, ನಮ್ಮ ಕಪಾಲಿ ಶಂಕರ್ ಅವರು, ನಮ್ಮ ಶ್ರೀನಿವಾಸ ಗೌಡರು, ಅಂಬರೀಷ್ ಅಣ್ಣವರು, ನಾರಾಯಣಸ್ವಾಮಣ್ಣವರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು, ನಾಗೇಂದ್ರ ಅವರು ಎಲ್ಲ ಒಟ್ಟಿಗೆ ಸೇರಿಕೊಂಡು, ಸುಬ್ಬಣ್ಣವರೆಲ್ಲ, ರವೀಶ್ ಅವರೆಲ್ಲ ಇವತ್ತು ಎಲ್ಲ ಶಾಲೆಗಳಿಗೂ ಭೇಟಿ ಕೊಡೋದ್ರ ಮುಖಾಂತರ ಮತಯಾಚನೆ ಮಾಡೋಂಥ ಕೆಲಸಗಳನ್ನು ಏನು ಮಾಡ್ತಾಯಿದ್ರಿ. ಇವತ್ತು ಚುನಾವಣೆ ಬಂದಿದೆ ಅಂತೇಳಿ ಈ ಆಡಳಿತಾರೂಢ ಕಾಂಗ್ರೆಸ್ ಪಾರ್ಟಿಯವರು ಏನು ಪ್ರೈವೇಟ್ ಸ್ಕೂಲ್ಗಳವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋ ಮಟ್ಟಕ್ಕೆ ಹೋಗ್ತಾಯಿದ್ರು. ಇವತ್ತು ಯಾರು ಡೊನೇಷನ್ ತಗೊಂಬಾರ್ದು, ಅದು ತಗೊಂಬಾರ್ದು, ಇದು ತಗೊಂಬಾರ್ದು ಅಂತೇಳಿ ನಾವು ಸರ್ಕಾರಿ ಶಾಲೆಗಳ ಪರವಾಗಿದ್ರೇನು ಇವತ್ತೇನು ಹಿಂದೆ ನೀವು ಅನುಮತಿ ಕೊಟ್ಟಿದ್ದೀರಿ ನಿಮ್ಮ ಸರ್ಕಾರಗಳ ಇದ್ದಂಥ ಸಂದರ್ಭದಲ್ಲಿ ಅನುಮತಿ ಕೊಡೋಂಥ ಸಂದರ್ಭದಲ್ಲಿ ನೀವು ಯೋಚನೆ ಮಾಡಬೇಕಾಗಿತ್ತು. ಇವತ್ತು ಈ ಶಾಲೆಗಳನ್ನು ಓಪನ್ ಮಾಡಿ ಸುಮಾರು 25-30 ವರ್ಷಗಳಾಗಿದ್ರು ಸಾವಿರಾರು ಜನ, ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಇವರು ವಿದ್ಯಾಭ್ಯಾಸ ಕೊಟ್ಟು ಕಡಿಮೆ ಫೀಸನ್ನು ತಗೊಂಡು ಇವತ್ತು ಎಷ್ಟೋ ಜನಕ್ಕೆ ವಿದ್ಯಾವಂತರಿಗೆ ಇಲ್ಲಿ ಉದ್ಯೋಗವನ್ನು ಕೊಟ್ಟು ಇಷ್ಟೆಲ್ಲ ಸಮಾಜ ಸೇವೆ ಮಾಡ್ತಾ ಇರ್ತಕ್ಕಂಥ ಏನು ಶಾಲೆಗಳಿದೆ, ಈ ಶಾಲೆಗಳಲ್ಲಿ ಇವತ್ತು ಇಲ್ಲಿ ಜಿಲ್ಲಾಧಿಕಾರಿಗಳು ಯಾವುದೇ ರೀತಿಯಾದಂಥ ಡೊನೇಷನ್ ತಗೊಂಡ್ರೆ ನಿಮ್ಮ ಏನು ಅನುಮತಿ ಇದೆ ಅದನ್ನು ರದ್ದು ಮಾಡ್ತೀರಿ ಅಂತ ಹೇಳ್ತಾ ಇರ್ತಕ್ಕಂಥವ್ರು ನೋಡಿದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದಾದಮೇಲೆ ಈ ಸುಲಿಗೆ ಮತ್ತು ದೌರ್ಜನ್ಯಗಳು ಇನ್ನೊಂದು ಮತ್ತೊಂದು ಜಾಸ್ತಿ ಆಗ್ತಾಯಿದೆ. ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ಹೆಚ್ಚಿನ ಭವಿಷ್ಯ ಇಲ್ಲ, ಆಯುಷ್ಯ ಇಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಏನು ಎಸ್ ಟಿ ಇಲಾಖೆಯಲ್ಲಿ ನಮ್ಮಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಸುಮಾರು 187 ಕೋಟಿ ಹಗರಣ ಮಾಡಿ ತೆಲಂಗಾಣ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಂಥ ಚುನಾವಣೆಗೆ ಇವರು ಹಣ ವರ್ಗಾವಣೆ ಮಾಡೋದ್ರ ಮುಖಾಂತರ ಇವತ್ತು ಭ್ರಷ್ಟಾಚಾರವನ್ನು ಮಾಡಿ ಇವತ್ತು ಆ ಚಂದ್ರಶೇಖರ್ ಅನ್ನೋರು ಏನು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಯಾರ್ಯಾರು ಆರೋಪಿಗಳಿದ್ದಾರೆ ಅವ್ರ ಹೆಸರುಗಳನ್ನು ಮಾಡಿ ಸಚಿವರನ್ನು ಅವರು ಅದರಲ್ಲಿ ಹೆಸರನ್ನು ಉಲ್ಲೇಖ ಮಾಡಿರೋದ್ರಿಂದ ಹಿಂದೆ ನಮ್ಮ ಸರ್ಕಾರದಲ್ಲಿ ಯಾರೋ ಆತ್ಮಹತ್ಯೆ ಮಾಡಿದಾಗ ಈಶ್ವರಪ್ಪ ಅವರು ಹೆಸರು ಉಲ್ಲೇಖ ಮಾಡಿದ್ರಿಂದ ನಾವು ಅವ್ರನ್ನ ಕೂಡಲೇ ನಾವು ರಾಜೀನಾಮೆ ಕೊಡಿಸೋಂಥ ಕೆಲಸಗಳನ್ನು ನಮ್ಮ ಪಾರ್ಟಿಯಲ್ಲಿ ನಾವು ಮಾಡಿದ್ದೀವಿ. ಆ ಥರ ಏನಾದ್ರು ನಿಮ್ಗೆ ಮಾನ ಮರ್ಯಾದಿದ್ರೆ ಕೂಡಲೇ ನಿಮ್ಮ ಸಚಿವರದು ರಾಜೀನಾಮೆಯನ್ನು ತಗೊಂಡು ಇವತ್ತು ಈ ಒಂದು ಇಲಾಖೆ ಅಲ್ಲ, ಇನ್ನು ಉಳಿದ ಇಲಾಖೆಗಳಲ್ಲೂ ಯಾವ್ಯಾವ ಇಲಾಖೆಗಳಲ್ಲೂ ಈ ಥರ ಹಣವನ್ನು ನೀವು ಬೇರೆ ಬೇರೆ ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ನೀವು ಸುರ್ಜೇವಾಲಾ ಮಾತು ಮತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮಾತು ಕೇಳ್ಕೊಂಡು ಇಡೀ ದೇಶದಲ್ಲಿ ಎಲ್ಲೆಲ್ಲಿಗೆ ಹಣ ನೀವು ವರ್ಗಾವಣೆ ಮಾಡಿದ್ದೀರಿ ಅಂತೇಳಿ ಇದು ಬೇರೆ ಬೇರೆ ರಾಜ್ಯಗಳಿಗೂ ಇದನ್ನು ಹಬ್ಬಿರೋದ್ರಿಂದ ಇದನ್ನು CBI ತನಿಖೆ ಕೊಡಬೇಕಂತೇಳಿ ನಾನು ಈ ಮೂಲಕ ಮನವಿ ಮಾಡ್ಕೊತೀನಿ. ನಮ್ಮ MLC ಚುನಾವಣೆಯಲ್ಲಿ ವೈ.ಎ. ನಾರಾಯಣಸ್ವಾಮಿ ಅವರಿಗೆ ಮತ ಹಾಕೋದ್ರ ಮುಖಾಂತರ 4ನೇ ಬಾರಿ ಅವ್ರನ್ನ ಗೆಲ್ಲಿಸಿ ನಮ್ಮ ಶಿಕ್ಷಕರ ಮತ್ತು ಮಕ್ಕಳ ವಿದ್ಯಾಭ್ಯಾಸದ ದೃಷ್ಟಿಯಿಂದ ನಮ್ಮಲ್ಲಿ ಒಳ್ಳೇದಾಗಬೇಕಂದ್ರೆ ವೈ.ಎ. ನಾರಾಯಣಸ್ವಾಮಿ ಅವರು ಮತ್ತೊಮ್ಮೆ ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕರಲ್ಲಿ ನಾನು ಮನವಿ ಮಾಡ್ಕೊತೀನಿ. ವೈ.ಎ. ನಾರಾಯಣಸ್ವಾಮಿ ಅವರ ಕ್ರಮಸಕ್ಕೆ ಅವ್ರಿಗೆ ಓಟ್ ಹಾಕೋದ್ರ ಮುಖಾಂತರ ಬಹುಮತ ಕೊಡಬೇಕು ಅಂತೇಳಿ ಗೆಲ್ಸ್ಕೊಡ್ಬೇಕಂತೇಳಿ ಮನವಿ ಮಾಡ್ತೀನಿ.